ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಅಜಿತ್ ಅಜ್ಜಿಗೋಸ್ಕರ ಅಂತ ಸ್ವೀಟ್ ತಂದಿರ್ತಾನೆ. ಏನೋ ಅಜಿತ, ಅಜ್ಜಿಗೋಸ್ಕರ ಸ್ವೀಟ್ ತಂದಿದ್ಯಾ? ಇದನ್ನ ನೋಡಿ ತುಂಬಾ ಖುಷಿ ಆಯಿತು. ಹೇಗೆ ಕೊಡು ಅಂತ ಹೇಳಿ, ನೋಡಮ್ಮ ನಿನ್ನ ಮೊಮ್ಮಗ ನಿನಗೋಸ್ಕರ ಅಂತ ಸ್ವೀಟ್ ತಂದಿದ್ದಾನೆ ಅಂತ ಸಂಗೀತ ಕೊಡಬೇಕಾದ್ರೆ, ಇದು ಅಜ್ಜಿಗೆಲ್ಲ ತಂದಿರೋದು, ಇದು ನಾನು ತಂದಿರೋದು ನನ್ನ ಭೂಮಿಗೆ ಅಂತ ಅಜಿತ್ ಹೇಳಿದ ತಕ್ಷಣನೇ ಅಜ್ಜಿಗೆ ಕೋಪ ಬರುತ್ತೆ. ಇಷ್ಟು ವರ್ಷ ನನ್ನನ್ನು ನೆನಪಲ್ಲಿ ಇಟ್ಕೊಂಡು ನನಗಿಷ್ಟವಾದ ಸ್ವೀಟ್ ತರ್ತಾ ಇದ್ದ, ಆದರೆ ಈಗ ಹೆಂಡ್ತಿಗೋಸ್ಕರ ತಂದಿದ್ದಾನೆ, ಎಲ್ಲರೂ ಅಷ್ಟೇ ಅಂತ ಅಜ್ಜಿ ಬೇಜಾರು ಮಾಡ್ಕೊತಾರೆ. ಅಷ್ಟರಲ್ಲಿ ಅಯ್ಯೋ ಅಜ್ಜಿ, ಯಾಕೆ ಅಜ್ಜಿ ಇಷ್ಟೊಂದು ಬೇಜಾರು ಮಾಡ್ಕೊತಿದ್ಯಾ? ಬೇಜಾರು ಮಾಡ್ಕೋಬೇಡ ಅಜ್ಜಿ, ಈ ಸ್ವೀಟ್ನ ತಂದಿರೋದು ನಿನಗೋಸ್ಕರ ಅಂತಾನೆ. ಅಜ್ಜಿಗೆ ಏನಿಷ್ಟ, ಯಾವ ಸ್ವೀಟ್ ಇಷ್ಟ ಅಂತ ನನಗೆ ಗೊತ್ತಿಲ್ವಾ? ಅದಕ್ಕೆ ನಿನಗೆ ಇಷ್ಟವಾದ ಪೇಡ ತಂದಿದ್ದೀನಿ, ತಗೋ ಅಜ್ಜಿ ತಿನ್ನು ಅಂತ ಅಜಿತ್ ಹೇಳಿದಾಗ ನಾನಂತೂ ನಂಬೋದಿಲ್ಲ. ಇದು ನನಗೆ ಅಂತ ತಂದಿದ್ಯಾ? ನಿಜ ಹೇಳ್ತಿದ್ಯಾ? ಅಜ್ಜಿ ಕೇಳ್ತಾರೆ. ಹೌದು ಅಜ್ಜಿ, ನಿನಗೋಸ್ಕರ ಅಂತಾನೆ ತಂದಿರೋದು. ಏನು ತಿಂತೀರೋ ಇಲ್ಲೋ? ಈಗ ನೀವು ತಿಂದಿಲ್ಲ ಅಂದರೆ ನಾನು ಹೋಗಿ ಹೊರಗಡೆ ಧರಣಿ ಕೂತ್ಕೊತೀನಿ. ಗೋ ಅಜ್ಜಿ, ಮೊಮ್ಮಗ ಪ್ರೀತಿಯಿಂದ ತಂದಿದ್ದಾನೆ ಅಂತ ಹೇಳಿ ತಿನ್ನಿಸ್ತೀನಿ ರೀ ಅಂತೇಳಿ ಅಜಿತ್ ತಿನ್ನಿಸ್ತಾನೆ. ಆಗ ಅಜ್ಜಿಗೆ ತುಂಬ ಖುಷಿಯಾಗಿ, ನಿಜವಾಗ್ಲೂ ನೀನು ನನ್ನನ್ನು ಮರ್ತ್ಬಿಟ್ಟಿದ್ಯಾ ಅಂತ ಅನ್ಕೊಂಡಿದ್ದೆ, ಈಗ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಅಜಿತ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ, ನಮ್ಮ ಇಷ್ಟೋ ತನಕ ಮೊಮ್ಮಗಗೆ ಹಾಗೆ ಹೀಗೆ ಅಂತ ಬೈತಾ ಇದ್ದೆ, ಮೊಮ್ಮಗ ಸ್ವೀಟ್ ತಿನ್ಸಿದ ತಕ್ಷಣ ಕೋಪ ಎಲ್ಲ ಹಾಗೆ ಕರ್ಗೋಯ್ತಾ ಅಂತ ಸಂಗೀತ ಕೇಳ್ತಾರೆ. ನನ್ನ ಮೊಮ್ಮಗನ ನಡುವೆ 1000 ಜಗಳ ಇರುತ್ತೆ, ಹಾಗಂತ ನನ್ನ ಮೊಮ್ಮಗನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ, ಅವತ್ತಿದ್ರು ಅವ್ನು ನನ್ನ ಪ್ರೀತಿ ಮೊಮ್ಮಗನೇ ಅಂತ ಅಜ್ಜಿ ಹೇಳಿದಾಗ, ಈ ಅಜ್ಜಿ ಸ್ವೀಟ್ ತಿಂದಿದ ತಕ್ಷಣ ಅವನ ಪರನೇ ಮಾತಾಡ್ತಾ ಇದ್ದಾರಲ್ಲ, ನಮ್ಮ ಪ್ಲ್ಯಾನ್ ಹೇಗೆ ವರ್ಕ್ ಆಗುತ್ತೆ ಇವ್ರು ಈ ಥರ ಹೇಳ್ಬಿಟ್ರೆ? ನೋಡಿದ್ರೆ ಮೊಮ್ಮಗನ ಮೇಲೆ ಇಷ್ಟೆಲ್ಲ ಪ್ರೀತಿ ತೋರಿಸ್ತಿದ್ದಾರೆ. ಇದೇ ಥರ ಆದರೆ ನಾವು ಹೇಳಿ ಮಾತನ್ನ ಅಜ್ಜಿ ಯಾವಾಗ ಕೇಳ್ತಾರೆ? ನಾವು ಮಾಡಿರೋ ಪ್ಲ್ಯಾನು ಸಕ್ಸಸ್ ಆಗುತ್ತೋ ಇಲ್ವೋ? ಬಂದಿದ ತಕ್ಷಣ ಅವನಿಗೆಲ್ಲ ವಿಷಯ ಹೇಳ್ತೀನಿ ಅಂತ ಹೇಳ್ದವರು ಸ್ವೀಟ್ ತಿನ್ಕೊಂತ ಕೂತಿದ್ದಾರೆ. ಏನು ಮಾಡೋದೀಗ ಅಂತ ಅಪೇಕ್ಷಾ ಅಜ್ಜಿ ಮತ್ತು ಅಜಿತ್ನ ನೋಡಿಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇಲ್ಲಿ ಅಜ್ಜಿ ರೂಮಿಗೆ ಹೋಗಿದ ತಕ್ಷಣನೇ, ಏನಜ್ಜಿ ಸ್ವೀಟ್ ತಿನ್ಸಿದ ತಕ್ಷಣ ಎಲ್ಲ ಮರ್ತೋಗ್ಬಿಟ್ಟಾ? ಜ್ಯೋತಿಷಿ ಬಂದು ಹೇಳೋಗಿರೋ ವಿಷಯನ ಅಜಿತ್ ಬಂದ ತಕ್ಷಣ ಎಲ್ಲ ಹೇಳ್ತೀನಿ ಅಂತಿದ್ದೆ, ನೋಡಿದ್ರೆ ಆರಾಮಾಗಿ ಸ್ವೀಟ್ ತಿಂತ ಕೂತಿದ್ಯಲ್ಲ. ಮೊಮ್ಮಗನ್ನ ಮೇಲೆ ಅಷ್ಟೊಂದೆಲ್ಲ ಪ್ರೀತಿ ಇದ್ಮೇಲೆ ಇದನ್ನೆಲ್ಲ ಯಾಕೆ ಪ್ಲಾನ್ ಮಾಡಬೇಕಾಗಿತ್ತು? ಇದಕ್ಕೆಲ್ಲ ಈ ವಿಷಯನೆಲ್ಲ ಹೇಳ್ತೀವೋ ಇಲ್ವೋ ಅದೇ ನನಗೆ ಡೌಟ್ ಆಗ್ತಾ ಇದೆ. ಅಪೇಕ್ಷೆ ಹೇಳಿದಾಗ, ಅಯ್ಯೋ ಅಪೇಕ್ಷೆ, ಏನು ಮಾತಾಡ್ತಾ ಇದೀಯಾ? ಅಜಿತ್ಗೆ ಹೇಳ್ಬೇಕಾಗಿತ್ತು, ಅಷ್ಟರಲ್ಲಿ ನಾನು ಸ್ವೀಟ್ ತಂದ ಅಂತ ಮರ್ತ್ಕೋಬಿಟ್ಟೆ. ಹೋಗ್ಲಿ ಬಿಡು, ಈ ವಿಷಯ ಹೇಳ್ತೀನಿ ಅಂತ ಅಜ್ಜಿ ಅಪೇಕ್ಷಾ ಹತ್ರ ಮಾತಾಡ್ತಾ ಇರ್ತಾರೆ. ಏನು ಅಪೇಕ್ಷಾ, ಅಜ್ಜಿ ಹತ್ರ ಈ ಥರ ಮಾತಾಡ್ತಿದ್ಯಾ? ಅಜ್ಜಿ ಹತ್ರ ಈ ಥರ ಮಾತಾಡೋದು ಸ್ವಲ್ಪನೂ ಸರಿ ಇಲ್ಲ. ಮಾತಾಡಿದ್ದು ನಂಗೆ ಇಷ್ಟ ಆಗಲಿಲ್ಲ ಅಂತ ಮನಸ್ವಿನಿ ಅಪೇಕ್ಷಾ ಹತ್ರ ಹೇಳ್ತಾಳೆ. ಮನಸ್ವಿನಿ, ನಾನು ಆ ಥರ ಅಲ್ಲ ಮಾತಾಡಿದ್ದು, ನಿನಗಿಂತ ಜಾಸ್ತಿ ಅಜ್ಜಿ ಮೇಲೆ ನನಗೆ ಪ್ರೀತಿ ಗೌರವ ಇದೆ. ಮಾತಾಡ್ತಿರೋದು ಬೇರೆ ವಿಷಯ. ಆ ಸ್ವಾಮೀಜಿನ ಏನೋ ಮಾತಾಡಿ ಕರ್ಸಿದ್ವಿ, ಅಜಿತ್ಗೆ ಈ ವಿಷಯ ಹೇಳಿಲ್ಲ ಅಂದರೆ ನಮ್ಮ ಪ್ಲಾನ್ ಎಲ್ಲ ಹಾಳಾಗುತ್ತೆ. ಅಜ್ಜಿ ಪ್ಲಾನ್ ಮಾಡಿ ಈಗ ಅಜಿತ್ ಜೊತೆ ಅವರೇ ಖುಷಿಯಾಗಿದ್ದಾರೆ. ಅಜಿತ್ಗೆ ಆ ವಿಷಯ ಹೇಳೋದು ಬಿಟ್ಟು ಸ್ವೀಟ್ ತಿನ್ಕೊಂತ ಕೂತಿದ್ದಾರೆ. ಮುಂದೆ ಏನಾದರೂ ಅಜಿತ್ಗೆ ಅನುಮಾನ ಬರಲ್ವಾ ಅಂತ ಅಪೇಕ್ಷೆ ಹೇಳಿದಾಗ, ಆದರೆ ಆ ಸ್ವಾಮೀಜಿನ ನೀವು ಕರ್ಸಿದ್ದ ಅಂತ ಮನಸ್ವಿನಿ ಕೇಳ್ತಾಳೆ. ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ? ಆ ಅಜಿತ್ ಮತ್ತು ಭೂಮಿನ ಬೇರೆ ಮಾಡಿ ನಮಗೇನಾಗಬೇಕು? ನಮಗೆ ಆ ಭೂಮಿಗೆ ಏನಾದರೂ ಆಗಬೇಕು ಅಂತ ಇರೋದು ಅಷ್ಟೇ. ಬೇರೆ ಮಾಡೋದ್ರಿಂದ ನಮಗೇನು ಸಿಗುತ್ತೆ ಬಿಡಿ ಅಂತ ಮನಸ್ವಿನಿ ಹೇಳಿದಾಗ, ಸಿಕ್ಕೇ ಸಿಗುತ್ತೆ. ಒಂದು ಕೆಲಸ ಮಾಡಿ, ನೀವು ಮನೆಯವ್ರನ್ನೆಲ್ಲ ಕರ್ಕೊಂಬ ಮನಸ್ವಿನಿ, ಅಜಿತ್ನು ಕೂಡ ಕರ್ಕೊಂಬ ಅಂತ ಅಜ್ಜಿ ಹೇಳಿ ಕಳಿಸ್ತಾರೆ. ಅಜ್ಜಿ ಅಜಿತ್ ಹತ್ರ ಎಲ್ಲ ವಿಷಯ ಹೇಳಬೇಕು ಅಂತ ಕಾಯ್ತಾ ಇರ್ತಾರೆ. ಅಷ್ಟರಲ್ಲಿ ಸತ್ಯಣ್ಣ ಫೋನ್ ಮಾಡಿ ಹೇಗಾದ್ರೂ ಮಾಡಿ ಅವ್ರ ಮಾತಿಗೆ ಒಪ್ಕೋಬೇಡ ಅಂತ ಹೇಳಬೇಕು, ಇಬ್ರು ದೂರ ಆಗಿ ಅಂತ ಹೇಳಿದ್ರೆ ಅವ್ನು ಮಾತ್ರ ಒಪ್ಕೋಬಾರ್ದು ಅಂತ ಸತ್ಯಣ್ಣ ವಿಷಯ ಹೇಳಕ್ ಹೋದಾಗ, ಏನು ವಿಷಯ, ಏನು ಮಾತಾಡ್ತಾ ಇದ್ದೀರಾ, ನಂಗೊಂದು ಅರ್ಥ ಆಗ್ತಾ ಇಲ್ಲ ಅಜಿತ್ ಹೇಳ್ತಾನೆ. ಅಷ್ಟರಲ್ಲಿ ಇಲ್ಲಿ ಭೂಮಿ ಕೂಡ ಹೇಳೋದಕ್ಕೆ ಅಂತ ಆಗ್ತಾ ಇರ್ತಾಳೆ. ಅಷ್ಟರಲ್ಲಿ ಅಪೇಕ್ಷೆ ಬಂದು ಅಜ್ಜಿ ಕರೀತಾ ಇದ್ದಾರೆ. ಇಲ್ಲೇ ಬರ್ಬೇಕಂತೆ, ಸ್ವಲ್ಪ ಮುಖ್ಯವಾದ ವಿಷಯ ಮಾತಾಡೋದಿದೆಯಂತೆ, ಈ ಟೀ ಅಂಗಡಿನೂ ಕರ್ಕೊಂಬ ಅಂತ ಅಪೇಕ್ಷೆ ಹೇಳ್ತಾಳೆ. ಆಗ ಅಜಿತ್ ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾನೆ. ಇವಳನ್ನು ಕರ್ಕೊಂಬ, ಮಾತಾಡಬೇಕು, ಮನೆಯವ್ರನ್ನೆಲ್ಲ ಕರ್ಕೊಂಬ ಅಂತ ಅಜ್ಜಿ ಹೇಳಿದ್ದಾರೆ. ನಮ್ಮ ಮನೇಲಿದ್ದಾಳೆ ಅಂದಮೇಲೆ ಇವಳು ಕೂಡ ನಮ್ಮ ಮನೆಯಲ್ಲವಳೆ ಅಲ್ವಾ? ವಿಷಯ ಹೇಳಿ ಹೋಗ್ತಾಳೆ. ಏನು ಭೂಮಿ ನಿಂದು ಹಿಂದೆನೆ ಬರ್ತಾ ಇದೆಯಾ? ಜೊತೆಗೆ ಸತ್ಯಣ್ಣನ ಜೊತೆ ಮಾತಾಡೋಕ್ಕೂ ಬಿಡ್ತಾ ಇಲ್ಲ, ಏನು ವಿಷಯ? ಅಜ್ಜಿ ಹತ್ರ ಅದೇನೋ ಕೇಳ್ಕೊಂಡು ಬರೋಣ, ಆಮೇಲೆ ನೀನು ಮಾತಾಡು ಅಂತ ಅಜಿತ್ ಹೇಳ್ತಾನೆ. ಅಜಿತ್ ಮತ್ತೆ ಭೂಮಿ ಇಬ್ರು ಅಜ್ಜಿ ಹತ್ರ ಬರ್ತಾರೆ. ಅಜ್ಜಿ ಜಾತಕದ ವಿಷಯ, ಜ್ಯೋತಿಷಿ ವಿಷಯ ಎಲ್ಲ ಹೇಳ್ತಾರೆ. ನಂಬೋದು ಯಾರನ್ನ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನಾನು ನಮ್ಮ ದೊಡ್ಡ ಗುರುಗಳು ಮಾತ್ರ ನಂಬೋದು. ಅದನ್ನ ಬಿಟ್ಟು ಇವ್ರು ಯಾರೋ ಏನೋ ಹೇಳಿದ್ರು ಅಂದ ತಕ್ಷಣ ನಾನು ಇದನ್ನೆಲ್ಲ ನಂಬೋದಿಲ್ಲ. ನನ್ನ ಹೆಂಡತಿಯಿಂದ ನಾನು ದೂರ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಜಿತ್ ಹೇಳ್ತಾನೆ. ಆದರೆ ನಮ್ಮ ಮಾತಿಗೆ ಬೆಲೆನೇ ಇಲ್ವಾ ಅಜಿತ್? ಏನು ಮಾತಾಡ್ತಿದ್ಯಾ ನೀನು? ನೀನು ಒಳ್ಳೇದಕ್ಕಾಗಿ ಹೇಳ್ತಾ ಇರೋದು, ಜೀವಕ್ಕೆ ಅಪಾಯ ಇದೆ ಅಂತ ಗುರುಗಳು ಹೇಳಿದ್ದಾರೆ. ಆಗಿರೋದು ಜಾತಕ ನೋಡದೆ ಮದುವೆ ಆಗಿರೋದ್ರಿಂದ ನೀ ಹೇಳಿದ್ನ ಕೇಳು ಅಂತ ಅಜ್ಜಿ ಹೇಳ್ತಾರೆ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ಕೇಳೋದಿಲ್ಲ ಅಂತ ಅಜಿತ್ ಹೇಳ್ತಾನೆ. ಅಜಿತ್, ಏನ್ ಮಾತಾಡ್ತಿದ್ಯಾ ನೀನು? ಆ ಗುರುಗಳು ಹೇಳಿರೋ ಮಾತನ್ನ ನೆನ್ಪು ಮಾಡ್ಕೊಂಡ್ರೆ ನಂಗೆ ಈಗಲೂ ಭಯ ಆಗ್ತಾ ಇದೆ. ನೋಡಿದ್ರೆ ಈಗ ಮಾತಾಡ್ತಾ ಇದೀಯಾ, ನಮ್ಮೆಲ್ಲರಿಗೂ ನೀನೇ ಮುಖ್ಯ, ಅರ್ಥ ಮಾಡ್ಕೋ ಅಂತ ಅಪೇಕ್ಷೆ ಹೇಳ್ತಾಳೆ. ಆಗ ಕಣ ಅಜಿತ, ಅಜ್ಜಿ ಮಾತಿಗೆ ಒಪ್ಕೋ, ನಾನು ಯಾವತ್ತಾದ್ರೂ ನಿಮ್ಮಿಬ್ರನ್ನ
ದೂರ ಇರಲಿ ಬೇರೆ ಮಾಡೋಕೆ ನೋಡಿದ್ದೀನಾ ತಾನೇ? ಅಂಥದ್ರಲ್ಲಿ ಈಗ ನಾನೇ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊ. ಆ ಗುರುಗಳು ನಿಜ ಹೇಳಿದಾರೋ ಸುಳ್ಳು ಹೇಳಿದಾರೋ ಗೊತ್ತಿಲ್ಲ, ಆದರೆ ಅದು ನಿಜ ಆಗ್ಬಿಟ್ರೆ ಅಂತ ಟೆನ್ಷನ್ನು. ಸಂಗೀತ ಹೇಳ್ತಾ ಇರ್ತಾರೆ, ಈ ಥರ ನನಗೆ ಹಿಂಸೆ ಕೊಡ್ತಾ ಇದ್ದೀರಾ, ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಅಜಿತ್ ಕೋಪ ಮಾಡ್ಕೊಂಡು ಬೈತಾ ಇರ್ತಾನೆ. ಭೂಮಿ ಅಜಿತ್ ಬಂದಿದ ತಕ್ಷಣ ಒಪ್ಪಿಸ್ತೀನಿ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಹೋದೆ, ನೋಡಿದ್ರೆ ಏನು ಗೊತ್ತಿಲ್ಲದೆ ಇರೋಳ ಥರ ನಿಂತಿದೆಯಲ್ಲ ಅಂತ ಅಜ್ಜಿ ಬೈತಾರೆ. ಸಾಹೇಬ್ರೆ, ಇವರೆಲ್ಲ ಹೇಳ್ತಾ ಇರೋದು ನಮ್ಮ ಒಳ್ಳೇದಕ್ಕೆ ಅಲ್ವಾ, ಒಪ್ಕೊಳ್ಳಿ ಸಾಹೇಬ್ರೆ. ಆಗಲ್ಲ ಅಂತ ಅಜಿತ್ ಹತ್ರ ಭೂಮಿ ಹೇಳ್ತಾಳೆ. ಎಲ್ಲ ಹೇಳಿದ್ರು ಒಪ್ಕೊಂಡಿಲ್ಲ ಅಂದರೆ ಈ ಮನೇಲಿ ನನ್ನ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ನಾನು ಈ ಮನೇಲಿ ಇರಲ್ಲ. ಶ್ರವಣ ಬಾರೋ, ನಾನು ನಿಮ್ಮ ಮನೆಗೆ ಇರ್ತೀನಿ ಅಂತ ಅಜ್ಜಿ ಹೇಳ್ತಾರೆ. ಅಜ್ಜಿ ಹಾಗೆಲ್ಲ ಮಾಡಬೇಡ ಅಜ್ಜಿ, ನನಗೆ ಇದನ್ನೆಲ್ಲ ಮಾಡೋದಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಒಪ್ಕೊಂತ ಇದ್ದೀನಿ. ಸರಿ ಆಯಿತು, ಭೂಮಿಯಿಂದ ಸ್ವಲ್ಪ ದಿನ ದೂರ ಇರಬೇಕು ತಾನೇ? ಸರಿ ಆಯಿತು ಇರ್ತೀನಿ ಅಂತ ಅಜಿತ್ ಹೇಳ್ತಾನೆ. ಮನೆಯವ್ರಿಗೆಲ್ಲರಿಗೂ ಖುಷಿ ಆಗುತ್ತೆ. ದೂರ ಏನೋ ಇರ್ಬೋದು, ಕಡೆ ಹೋಗಿ ಸುತ್ತರಿಬಾರ್ದು, ಒಂದೇ ರೂಮಲ್ಲಿ ಇರಬಾರ್ದು ಅಂತ ಏನಿಲ್ವಲ್ಲ. ನನಗೂ ಹೇಳ್ತಾ ಇದ್ದೀನಿ ಭೂಮಿ, ನಾವು ಯಾವತ್ತೂ ಒಂದಾಗೋದಿಲ್ಲ, ಆದರೆ ಜೊತೆಲೇ ಇರ್ತೀವಷ್ಟೇ. ಅಜಿತ್ ಹೇಳ್ತಿರ್ತಾನೆ, ಹಾಗೆ ಇಲ್ಲಿ ನಾವಿಬ್ರು ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಬರ್ತೀವಿ ಖುಷಿಗೆ ಅಂತ ಹೇಳಿ, ಬಾಚಿ ನಾವು ಹೋಗೋಣ ಹೇಳಿ ಅಜಿತ್ ಭೂಮಿನ ಕರ್ಕೊಂಡು ಹೋಗ್ತಾನೆ. ಸಾಹೇಬ್ರೆ ಇಲ್ಲಿ ಕರ್ಕೊಂಬಂದ್ರಿ ಅಂತ ಭೂಮಿ ಕೇಳಿದಾಗ, ಭೂಮಿ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ನಾ ಬಿಟ್ಟಿರೋಕ್ಕಾಗ್ತಾ ಇಲ್ಲ, ನೀನೇ ನನ್ನ ಜೀವ, ನಿನ್ ಮೇಲೆ ಪ್ರೀತಿ ಶುರುವಾಗಿದೆ, ಐ ಲವ್ ಯು ಭೂಮಿ ಅಂತ ಹೇಳಿ ಅಜಿತ್ ಹೀಗೆ ಪ್ರಪೋಸ್ ಮಾಡ್ತಾನೆ. ಭೂಮಿಗೆ ಪ್ರಪೋಸ್ ಮಾಡಿದ ತಕ್ಷಣನೇ ಭೂಮಿಗೆ ಆಶ್ಚರ್ಯ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.